गौतम ऋषि की पत्नी, भगवान श्री राम निषाद राजगुह, भगवान श्री राम के परम सखा। ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಇದು ಲೈವ್ ದೃಶ್ಯಗಳು. ಭವ್ಯ ಶ್ರೀರಾಮ ಮಂದಿರದ ಲೈವ್ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಅಲ್ಲಿ ಅವರು ಮಂದಿರದ ಒಳಗಿರುವಂತ ಹಲವು ಗುಡಿಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ದರ್ಶನವನ್ನು ಪಡಿತಾರೆ. ಸಪ್ತಶ್ರೀಗಳ ದರ್ಶನವನ್ನು ಪಡಿತಾರೆ. ಅದಾದ ನಂತರ ಶ್ರೀರಾಮನ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ಧ್ವಜ ಸ್ಥಾಪನೆಯ ಕೆಲಸ ಆಗತ್ತೆ. ಸಪ್ತಶ್ರೀ ಮಂದಿರಗಳಿದ್ದಾವೆ, ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಪ್ತಶ್ರೀಗಳಿಗೆ ಸಂಬಂಧಿಸಿದಂತ ಮಂದಿರಗಳು, ಇದಕ್ಕೆಲ್ಲದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ಭಾರತದ ಪರಂಪರೆಯಲ್ಲಿ ಸಪ್ತಶ್ರೀಗಳಿಗಿರುವಂತ ಮಹತ್ವ, ಆ ಸಪ್ತಶ್ರೀಗಳಿಗೆ ಸಲ್ಲಿಸ್ತಾ ಇರುವಂತ ಪೂಜೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇದಾದ ನಂತರ ಧ್ವಜಸ್ಥಾಪನೆಯ ಧಾರ್ಮಿಕ ಕೈಂಕರ್ಯ ನಡೆಯುತ್ತೆ. ಇದಾದ ನಂತರ ರಾಮನ ದರ್ಶನ, ರಾಮನಿಗೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಆ ನಂತರ ಧ್ವಜಸ್ಥಾಪನೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಬಹುಶಃ ನರೇಂದ್ರ ಮೋದಿಯವರ ಆಡಳಿತದಲ್ಲೇ ಇದು ಆಗಬೇಕಿತ್ತು ಅಂತ ಬರೆದಿತ್ತು ಅಂತ ಅನ್ಸುತ್ತೆ. ಇಲ್ಲ ಅಂತಾದ್ರೆ ನರೇಂದ್ರ ಮೋದಿಯವರು ಪ್ರಧಾನಿಯಾದಾಗಲೇ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತು. ಅದಾದ ನಂತರವೇ ಎಲ್ಲವೂ ಆಯಿತು. ನರೇಂದ್ರ ಮೋದಿಯವರ ಕಾಲದಲ್ಲೇ ಶಂಕುಸ್ಥಾಪನೆ ಆಯಿತು, ಅವರ ಕಾಲದಲ್ಲೇ ಪ್ರಾಣ ಪ್ರತಿಷ್ಠೆ ಆಯಿತು, ಅವರ ಕಾಲದಲ್ಲೇ ಧ್ವಜ ಸ್ಥಾಪನೆಯೂ ಕೂಡ ಆಗ್ತಾ ಇದೆ. ನರೇಂದ್ರ ಮೋದಿಯವರು ಈ ಅಭಿಯಾನದಲ್ಲಿ ಗುರುತಿಸಿಕೊಂಡವರು ಕೂಡ, ರಾಮ ಮಂದಿರ ಹೋರಾಟದಲ್ಲಿ ಗುರುತಿಸಿಕೊಂಡವರು ಕೂಡ, ರಥಯಾತ್ರೆಯಲ್ಲಿ ಗುರುತಿಸಿಕೊಂಡವರು ಕೂಡ. ಅವರೇ ಪ್ರಧಾನಿಯಾಗಿ ರಾಮ ಮಂದಿರದ ಎಲ್ಲಾ ಕಾರ್ಯವನ್ನ ಕೂಡ ನೆರವೇರಿಸಿದ್ದಾರೆ. ಕೃಷ್ಣರಾಜ್ ಅವರಲ್ಲಿ ಕೇಳಬೇಕಾಗಿರೋದು, ಸರ್, ಒಂದು ಮಂದಿರದಲ್ಲಿ ಸಪ್ತಶ್ರೀಗಳ ಗುಡಿಗಳಿದಾವೆ ಅಥವಾ ವಿಗ್ರಹಗಳಿದಾವೆ, ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೂಜೆ ಸಲ್ಲಿಸ್ತಾ ಇದ್ದಾರೆ, ಇದರ ಮಹತ್ವ ಏನು? ಪ್ರತಿ ಒಂದು ಮನ್ವಂತರಕ್ಕೂ ಕೂಡ ಸಪ್ತರ್ಷಿಗಳು ಅಂತಂದ್ರೆ ಒಂದು ಜ್ಞಾನದ ಪರಂಪರೆಯನ್ನ ಮತ್ತೆ ಮತ್ತೆ ಬಿತ್ತುವವರು. ಯಾಕೆಂದ್ರೆ ಒಂದು ಸರ್ತಿ ಈ ಜಗತ್ತಿನ ವ್ಯವಸ್ಥೆ ಅಂತ ಅನ್ನೋದು ಕೊಲ್ಯಾಪ್ಸ್ ಆದಾಗ ಮತ್ತೆ ಇನ್ನೊಂದು ಸರ್ತಿ ಸೃಷ್ಟಿಯಾದಾಗ ಇವರ ಕೆಲಸ ಏನು ಅಂತಂದ್ರೆ ಜ್ಞಾನದ ಪರಂಪರೆಯನ್ನು, ಎಲ್ಲಾ ತರದ ವಿದ್ಯೆಗಳನ್ನ ಮತ್ತೆ ಜಗತ್ತಿನಲ್ಲಿ ಪುನರುತ್ಥಾನ ಮಾಡುವುದು. ಹಾಗಾಗಿ ಕಶ್ಯಪೋತ್ರಿ ಭರದ್ವಾಜೋ ವಿಶ್ವಾಮಿತ್ರೋತ ಗೌತಮಃ ಜಮದಗ್ನಿರ್ ವಸಿಷ್ಠಶ್ಚ ಸಪ್ತೈತೆ ಋಷಯ ಸ್ಮೃತಾಹ ಅಂತ ಈ ವೈವಸ್ವತ ಮನ್ವಂತರಕ್ಕೆ ಸಂಬಂಧಪಟ್ಟ ಋಷಿಗಳ ಒಂದು ಗುಂಪನ್ನ ಈಗ ನೀವಲ್ಲಿ ಹೇಳ್ತಾ ಇದ್ದದ್ದು. ಆ ಸಪ್ತರ್ಷಿಗಳು, ಋಷಿ ಅನ್ನುವ ಶಬ್ದಕ್ಕರ್ಥ ನಾವು ಇವತ್ತು ನಮ್ಮ ಭಾಷೆಯಲ್ಲಿ ಸೈಂಟಿಸ್ಟ್ ಅಂತ ಏನು ಮಾತಾಡ್ತೇವೆ, ಅದನ್ನ ಆ ಕಾಲದಲ್ಲಿ ಋಷಿ ಅನ್ನುವ ಶಬ್ದದಿಂದ, ಋಷ ಅಂದ್ರೆ ಜ್ಞಾನ ಅಂತ ಅರ್ಥ. ಅತ್ಯಂತ ಹೆಚ್ಚಿನ ಆಳವಾದ ಜ್ಞಾನ ಇರುವವನು ವಿಜ್ಞಾನಿ. ಅಂದ್ರೆ ಜಗತ್ತಿನ ಆಳ ಅಗಲಗಳ ಬಗ್ಗೆ ಚೆನ್ನಾಗಿ ತಿಳಿದು ಪ್ರಕೃತಿ ಮತ್ತು ಭಗವಂತನ ನಡುವಿನ ಸಂಬಂಧವನ್ನ ಜಗತ್ತಿಗೆ ಅತ್ಯಂತ ಸುಂದರವಾಗಿ ನಿರೂಪಿಸಿ ಜೀವನ ಮತ್ತು ಅಧ್ಯಾತ್ಮ ಎರಡು ಬೇರೆಯಲ್ಲ ಅಂತ ಅನ್ನೋದನ್ನು ನಮಗೆ ತಿಳಿಸುವಂತಹ ಪ್ರಮುಖವಾದ ದೇಶದ ಅಭಿವೃದ್ಧಿಯ ದೆಸೆಯಲ್ಲಿ ಒಬ್ಬ ರಾಜನ ಜೊತೆಗೆ, ಈಗ ನೀವು ವಸಿಷ್ಠ ಅಂತ ನೋಡಿದ್ರೆ ರಾಮನ ಇಡೀ ಅವನ ಪರಂಪರೆಗೆ ಅಂದ್ರೆ ಇಡೀ ರಾಜವಂಶಕ್ಕೆ ಯಾವಾಗಲೂ ಮುತುವರ್ಜಿ ವಹಿಸಿ ಗುರುಗಳ ಸ್ಥಾನದಲ್ಲಿ ನಿಂತು ಅನೇಕ ರೀತಿಯ ಧಾರ್ಮಿಕ ಚಟುವಟಿಕೆಗಳಿಗೆ ಬೆಂಗಾವಲಾಗಿ ನಿಂತಿದ್ದವರು. ವಿಶ್ವಾಮಿತ್ರ ಬಂದು ನನಗೆ ನಿಮ್ಮ ಮಕ್ಕಳನ್ನು ಕಳುಹಿಸಿ ಕೊಡಿ ಅಂತ ಕೇಳಿದಾಗ ವಸಿಷ್ಠರೇ ತಪನಕುಲ ಹಿತವಾದ ಕಾರ್ಯ ಇದು, ಅದರಿಂದಾಗಿ ನೀನು ನಿನ್ನ ಮಕ್ಕಳನ್ನು ಕಳುಹಿಸು, ಕೇವಲ ಅವರಿಗೆ ಪ್ರಾಕ್ಟಿಕಲ್ ಆದ ಅಭ್ಯಾಸ ಸಾಕಾಗುವುದಿಲ್ಲ, ಥಿಯರಿಟಿಕಲ್ ಆದ ಅಭ್ಯಾಸ ಸಾಕಾಗುವುದಿಲ್ಲ, ಎರಡೂ ಮೇಳೈಸಿ ಅವರು ಬದುಕಬೇಕು ಅನ್ನೋದನ್ನ ಹೀಗೆ ರಾಜನಿಗೆ ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಉಪದೇಶಗಳನ್ನು ನೀಡಿದವನಾದ್ರಿಂದ ಪ್ರಸ್ತುತ ಈ ಕಾಲದಲ್ಲಿ ನಮಗೆ ಈ ದೇವರ ಪ್ರತಿಷ್ಠಾ ಮಹೋತ್ಸವದ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಸಾಮಾನ್ಯ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಯಾವುದೇ ಒಂದು ಸತ್ಕರ್ಮ ಮಾಡುವಾಗ ಗುರುಭ್ಯೋ ನಮಃ ಗಣಪತಯೇ ನಮಃ ಅಂತ ಎರಡು ಮೊದಲು ನಾವು ಪೂಜೆ ಮಾಡುವಂತಹ ಪ್ರಕ್ರಿಯೆ. ಹಾಗಾಗಿ ಗುರುಸ್ಥಾನದಲ್ಲಿ ನಿಂತಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.